ಇದನ್ನ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ನಾನೇ ಸ್ವತಃ 5ನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ. ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ BA ಮಾಡ್ತಾ ಇದ್ದೀನಿ. ನಾನು 5ನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗೋದೇ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು. ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ, ಕಾರ್ಯಕ್ರಮಗಳಿರ್ತಾವೆ, ಕಾರ್ಯಕ್ರಮ ಅಟೆಂಡ್ ಆಗಬೇಕು. ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ 10th ನಲ್ಲಿ 97% ಬಂದಿತ್ತು. ಈಗ ಸೆಕೆಂಡ್ PU ನಲ್ಲಿ 95% ಬೋರ್ಡ್ಸ್ ನಲ್ಲಿ ಬಂದಿದೆ. ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಶಾಲೆಗೆ ಹೋಗದಿರ ಕೂಡ ಹೇಗೆ ಪರ್ಸೆಂಟೇಜ್ ತೆಗಿತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ. ನಾನು ಹೇಳೋದಿಷ್ಟೇ, ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ, ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ, ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ. ಇದನ್ನ ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಶ್ಲೋಕ ಇರುವಂತ 1 ಲಕ್ಷ ಶ್ಲೋಕ ಇರುವಂತ ಮಹಾಭಾರತವನ್ನು ನಾನು ಕಂಠಪಾಠ ಮಾಡ್ಬೋದಂದ್ರೆ 200 ಪುಟ ಇರುವಂತ ನಾನು ಟೆಕ್ಸ್ಟ್ ಬುಕ್ಸ್ ಗಳನ್ನ ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ? ಸುಲಭ, ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿಲ್ಲ. ಓಕೆ, ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಓದೋದ್ ಬಿಡಕ್ಕಾಗತ್ತಾ? ಓದಿದ್ರೆ ಸಾಧನೆ ಮಾಡಿರುವಂತವ್ರು 100 ಜನ ಇರ್ಬೋದು, ಬಟ್ ಓದಿ ಸಾಧನೆ ಮಾಡಿರುವಂತಹ 1000 ಜನ, ಲಕ್ಷಾಂತರ ಜನ ಇದ್ದಾರೆ. ಬಟ್ ಅದನ್ನ ನಾವು ಮಾತಾಡಲ್ಲ, ಅದನ್ನ ನಿಮ್ಗೆ ಯಾರು ಹೇಳಲ್ಲ. ರಾಹುಲ್ ದ್ರಾವಿಡ್ ಅವರು MBA ಮಾಡ್ಕೊಂಡಿದ್ದಾರೆ, ಕಿಚ್ಚ ಸುದೀಪ್ ಅವರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ, ರಮೇಶ್ ಅರವಿಂದ್ ಅವರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ, ನಮ್ಮ ಶಿವಣ್ಣ ಅವರು ಗ್ರಾಜುಯೇಟ್, ರವಿಚಂದ್ರನ್ ಅವರು ಗ್ರಾಜುಯೇಟ್, ಉಪೇಂದ್ರ ಅವರು ಗ್ರಾಜುಯೇಟ್, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಅನಂತ್ ನಾಗ್ ಅವರು, ದುನಿಯಾ ವಿಜಯ್, ಇವರೆಲ್ಲ ಫಿಲ್ಮ್ ಆಕ್ಟರ್ಸ್, ಇವರೆಲ್ಲರೂ ಕೂಡ ಗ್ರಾಜುಯೇಟ್ಸ್. ಕ್ರಿಕೆಟರ್ಸ್ ಹೇಳ್ತಾ ಹೋದ್ರೆ ಹೇಳಿದಂಗೆ ರಾಹುಲ್ ದ್ರಾವಿಡ್ ಓದ್ಕೊಂಡಿದ್ದಾರೆ, ರೋಹಿತ್ ಶರ್ಮಾ ಓದ್ಕೊಂಡಿದ್ದಾರೆ ಗ್ರಾಜುಯೇಟ್, ಅನಿಲ್ ಕುಂಬ್ಳೆ ಓದ್ಕೊಂಡಿದ್ದಾರೆ, ಅಶ್ವಿನ್ ಅವರು ಓದ್ಕೊಂಡಿದ್ದಾರೆ. ಸೊ ಎಷ್ಟೋ ಜನ ಓದ್ಕೊಂಡು ಪ್ಯಾರಲ್ ಆಗಿ ತಮ್ಮ ಒಂದು ಪ್ಯಾಷನ್ ಅನ್ನ ತಗೊಂಡು ಹೋಗ್ತಾರೆ. ಯಾರಿಗೆ ಒಂದು ಹಂತಕ್ಕೆ ಹೋಗಿ ಇವಾಗ ನಾನು ಆಕ್ಟಿಂಗ್ ಅಲ್ಲಿ ಪಕ್ಕ ಆಗ್ಬಿಡ್ತೀನಿ, ನಾನು ದೊಡ್ಡ ಹೀರೋ ಆಗೇ ಆಗ್ತೀನಿ ಅಂದಾಗ ಸ್ಟಡೀಸ್ ಬಿಟ್ಟಿರ್ತಾರೆ. ಇಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಓದೋದಕ್ಕೆ ಪರಿಸ್ಥಿತಿಗಳಿರಲ್ಲ, ಕಷ್ಟ ಇರುತ್ತೆ, ಹಾಗಾಗಿ ಓದಿರೋದಿಲ್ಲ ಅವರು. ಬಟ್ ಇವತ್ತಿನ ಮಕ್ಕಳಿಗೆ ಎಲ್ಲ ಇದ್ರು ಕೂಡ ಅವರೆಲ್ಲ ಹಾಗೆ ಸಾಧನೆ ಮಾಡಿದ್ರೆ ನಾನು ಯಾಕೆ ಓದಬೇಕು ಅನ್ನೋದು ತಪ್ಪಾಗುತ್ತೆ. ಓದದೆ ಉದ್ಧಾರ ಆಗಿರುವಂತವ್ರನ್ನ ನೋಡಿ ನಾವು ಮೋಟಿವೇಟ್ ಆಗಬಾರ್ದು. ಜೀವನದಲ್ಲಿ ಓದ್ಕೊಂಡು ಜೊತೆಗೆ ತಮ್ಮ ಸಾಧನೆ ಮಾಡ್ಕೊಂಡಿರೋರು ಕೂಡ ನಾವು ನೋಡ್ಬೇಕಾಗುತ್ತೆ.